ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಕಲಾವಿದ ಶ್ರೀ ಅಶೋಕ್ ರಾವ್. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶ್ರೀ ಅಂಬರೀಷ್, ಶ್ರೀ ಪ್ರಭಾಕರ್ ಹೀಗೆ ಎಲ್ಲಾ ಹಿರಿಯ ಕಲಾವಿದರೊಂದಿಗೆ ಅಭಿನಯಿಸಿ ತಮ್ಮ ವಿಶಿಷ್ಟ ಧ್ವನಿ ಹಾಗೂ ಅಭಿನಯದ ಮೂಲಕ ಗಮನ ಸೆಳೆದ ಕಲಾವಿದ. ಅವರ ಮಗ ಸಿದ್ಧಾರ್ಥ್ ರಾವ್ ಕೂಡ ಕಲಾವಿದರು. 6-7 ಚಿತ್ರಗಳಲ್ಲಿ ದ್ವಿತೀಯ ನಾಯಕನಾಗಿ ನಟಿಸಿ ಕೆಲ ಧಾರಾವಾಹಿಗಳಲ್ಲೂ ಅಭಿನಯಿಸಿ 30 ವರ್ಷಗಳಿಂದ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರವಾಗಿದ್ದಾರೆ. ಅವರ 101 ನೆನಪುಗಳು ಆ ಕಳೆದು ಹೋದ ಗೆಳೆತನವನ್ನ ಮತ್ತೆ ಸೇರಿಸೋ, ಕೂಡಿಸೋ, ಮಾತನಾಡಿಸೋ ಪ್ರಯತ್ನವೇ ಈ 101 ನೆನಪು ಸರಣಿ. 101 ನೆನಪು. ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. 101 ನೆನಪು ಹೊಸ ಸರಣಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿನ್ನೆ ಸಂಚಿಕೆಯಲ್ಲಿ ನೋಡಿದ್ದೀರಾ ಯಾರು ಏನು ಅನ್ನೋದು ಗೊತ್ತಾಗಿದೆ, ಬಟ್ ಅವ್ರು ಇವಾಗ ಹೇಗಿದ್ದಾರೆ ಏನು ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ. ಅದನ್ನು ಈಗ ನಾನು ನಿಮ್ಗೆ ರಿವೀಲ್ ಮಾಡ್ತೀನಿ. ಹೌದು ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಲಾವಿದ ಶ್ರೀ ಅಶೋಕ್ ರಾವ್ ಅವರ ಮಗ ಸಿದ್ಧಾರ್ಥ್ ರಾವ್ ಅವರು. ಬಟ್ ನಾನು ಇವತ್ತು ನಿನ್ನೆ ಎಪಿಸೋಡಲ್ಲಿ ತಿಳಿಸಿದಾಗೆ ಇಲ್ಲಿ ಕೂತ್ಕೊಳ್ಳಲು ಮುಖ್ಯವಾದ ಕಾರಣ ನಮ್ಮ CR ಸಿಂಹ ಅವ್ರ ಮಗ ಋತ್ವಿಕ್ ಸಿಂಹ ಅವರು. ಅವ್ರ ಮೂಲಕ ಸಿದ್ಧಾರ್ಥ್ ಸರ್ ನಂಬರ್ ಸಿಕ್ತು, ನಾನು ಕಮ್ಯುನಿಕೇಟ್ ಮಾಡಿ ಇವತ್ತಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಋತ್ವಿಕ್ ಸರ್, ನಿಮ್ಮ ಈ ಒಂದು ಪ್ರೀತಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅಫ್ಕೋರ್ಸ್ ನೀವು ಅವ್ರನ್ನ ಯಾಕೆ ಇಂಟರ್ವ್ಯೂ ಮಾಡಿಲ್ಲ ಅಂತ ಕೇಳ್ತೀರಾ, ಮಾತಾಡಿದ್ದೀನಿ. ಅದನ್ನು ಕೂಡ ವೆರಿ ಶಾರ್ಟ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕ ಕಟ್ಟಿಕೊಳ್ಳಲು ಸಾಧ್ಯವಾಗಿರುವ ಈ ರೀತಿ ದಿಗ್ಗಜರ ಕಲಾವಿದರನ್ನ, ಅವರ ಕುಟುಂಬನ ಎಲ್ಲೇ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಈಗ ನೋಡಿ ಪರಿಚಯಿಸ್ತಾ ಇದ್ದೀನಿ ನಮ್ಮ ಅಶೋಕ್ ರಾವ್ ಸರ್ ಅವರ ಮುದ್ದಿನ ಮಗ ಶ್ರೀ ಸಿದ್ಧಾರ್ಥ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ವೆರಿ ವೆಲ್. ಹೇಗಿದ್ದೀರಾ ರಘು? ಸೂಪರ್ ಸರ್, ಸೂಪರ್. ಲವ್ಲಿ ಟು ಮೀಟ್ ಯು ಆಫ್ಟರ್ ಗುಡ್ 30 years. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ಲೇಜರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಅಕ್ಸೆಪ್ಟಿಂಗ್. ಅಂದ್ರೆ ನೀವು ಬಾಬಾ ಡಿವೋಟಿ ಅಂತ ಕೇಳ್ತೀವಿ. ಹೌದು. ನಾವು ಲಾಸ್ಟ್ ವೀಕ್ ಮಾತಾಡಿದ್ವಿ, ಈ ವೀಕ್ ಶೂಟ್ ಮಾಡ್ತಾ ಇದೀವಿ. ಅದು ಗುರುವಾರನೇ ಮಾಡ್ತಾ ಇದ್ದೀವಿ ನೋಡಿ. ಅದ ಅವ್ರ ಅನುಗ್ರಹ ಎಲ್ಲ, ಅಷ್ಟೇ ಎಲ್ಲ ಬಾಬಾನೇ. ಹೌದು. ವೆರಿ ಹ್ಯಾಪಿ ಸರ್, ವೆರಿ ಹ್ಯಾಪಿ. ಅಂದರೆ ನಾನು ಆ ಒಂದು ಪೋಸ್ಟ್ ಬರೆದಿದ್ದೆ. ಹೌದು. ನಿಮ್ಮ ಫೋಟೋ ಗೂಗಲ್ನಲ್ಲೂ ಇಲ್ಲ ಸರ್, ಎಲ್ಲೂ ಗೂಗಲ್ನಲ್ಲಿ ಹುಡುಕಿದ್ರು ನಿಮ್ಮ ಬಗ್ಗೆ ಎಲ್ಲೂ ಇಲ್ಲ. ನಾನು ನಿಮ್ಮ ಸಿನಿಮಾದ ಒಂದು ಫೋಟೋ ಹುಡುಕಿ ತಂದೆದು ನಿಮ್ಮದು ಫೋಟೋ ಕೊಲ್ಯಾಜ್ ಮಾಡಿ ಯಾಕೋ ಅಪ್ಪ ಬಗ್ಗೆ ಬರೀಬೇಕು ಅನ್ನಿಸ್ತು. ಒಂದು 4 ಲೈನ್ ನನಗೇನು ಒಂದು ಅವ್ರು ನೋಡಿದ್ದೊಂದು ಇದ್ದಿತ್ತು ಬರೆದೆ. ಬಟ್ ಯು ವೋಂಟ್ ಬಿಲೀವ್, ಆ ಫೋಟೋ ನೀವು ಕಮೆಂಟ್ ಮಾಡಿದ್ರಿ ಅದರಲ್ಲಿ. ಹೌದು. ಅದು ತುಂಬ ಜನಕ್ಕೆ ರೀಚ್ ಆಯಿತು ಸರ್ ಆ ಫೋಟೋ. ಅಲ್ಲಿ ಎಲ್ಲರೂ ನಿಮ್ಮನ್ನ ಇಂಟರ್ವ್ಯೂ ಮಾಡಿ ಅಂತ ಕೇಳಿದ್ರು. ಅಂದ್ರೆ ಒಂದು ಗಾನವಿ ಅಂತ ಒಂದು ಹೆಣ್ಮಗಳು, ಶಿ ಹ್ಯಾಸ್ ಮೆಸೇಜ್ ಮೀ. ಅವರು ಮೆಸೇಜ್ನು ಹಾಕ್ತೀನಿ. ಅವರು ನಿಮ್ಮ ಸಿಸ್ಟ್ರೇನೋ ಅವ್ರ ಕೊಲೀಗ್ ಅಂತೆ, ವಿದ್ಯಾರಣ್ಯಪುರದಲ್ಲಿರೋದು ಅಶೋಕ್ ರಾವ್ ಸರು. ಅವ್ರ ಮಗ ನಂಬರ್ ನಾನು ಇದು ಮಾಡಿಕೊಡ್ತೀನಿ, ಅವ್ರ ತಂಗಿ ಹತ್ರ ಮಾತಾಡ್ತೀನಿ ಅಂತೆಲ್ಲ ಹೇಳೋದಂದರೆ ತುಂಬ ಜನ ಕಮೆಂಟ್ ಮಾಡಿದ್ರು ನಿಮ್ಮ ಇಂಟರ್ವ್ಯೂ ಮಾಡೋದಕ್ಕೆ. ನಾನು ಹುಡುಕ್ತಾ ಇದ್ದೀನಿ ಇದು ಅಂತ ಹೇಳಿದ್ರೆ ನಾನು ಅಷ್ಟು ಕನೆಕ್ಟ್ ಆಗಿರಲಿಲ್ಲ. ಆಮೇಲೆ ಕನೆಕ್ಟ್ ಆಯಿತು, ಇವತ್ತಿಲ್ಲಿ ಕೂತಿದ್ದೀವಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್. ಸೊ ನಿಮಗೆ ಅದು ಪೋಸ್ಟ್ ನೋಡಿ ಏನು ಅನಿಸ್ತು ಸರ್? ನಾಸ್ಟಾಲ್ಜಿಯಾ. ಆ ಫೋಟೋ ನೋಡಿ, ನಮ್ಮ ತಂದೆ ಫೋಟೋ ನೋಡಿ, ನನ್ನ ಫೋಟೋ ಐ ಥಿಂಕ್ ನಾನು ಅವಾಗ ಐ ಮಸ್ಟ್ ಬೀನ್ 19-20 years old. ಕಲ್ಯಾಣೋತ್ಸವ ಅದು. ಹೌದು, ಕಲ್ಯಾಣೋತ್ಸವ 1993-94. ಯಾ, ಮಸ್ಟ್ ಬೀನ್ 19-20 years old ಅವಾಗ ನೋಡಿ. ನನಗೆ ನಾ ಫೋಟೋ ನೋಡಿ ನನಗೆ ಐ ಥಿಂಕ್ ಲಾಸ್ಟ್ ಟೈಮ್ ನಾನು ನೋಡಿದಾಗ ಸ್ಟಿಲ್ದಲ್ಲಿ ನೋಡಿದೆ ಆ ಪಿಕ್ಚರ್ ಟೈಮ್ ಹೋಗಯ್ಯ. ಸೊ ಐ ಥಿಂಕ್ 30 ವರ್ಷ ಆಗಿತ್ತು ಆ ಫೋಟೋ ನೋಡಿ. ಒಂಥರ ಖುಷಿ ಆಯಿತು. ಆ್ಯಂಡ್ ಆ ಕಮೆಂಟ್ಸ್ ಎಲ್ಲ ಓದಿ ಪಪ್ಪ ಬಗ್ಗೆ ಗೇವ್ ಮಿ ಲಾಟ್ ಆಫ್ ಪ್ಲೆಜರ್, ಲಾಟ್ ಆಫ್ ಮೆಮರೀಸ್. ಆ್ಯಂಡ್ ಪೀಪಲ್ ರಿಮೆಂಬರ್ ಪಪ್ಪ ಫ್ರಮ್ ಮಲ್ಲೇಶ್ವರಂ. ವಿ ಹ್ಯಾಡ್ ಅ ಫಾರ್ಮಸಿ. ಅಶೋಕ್ ಫರ್ಮಾ ಅಂತ. ಸೊ ಅದೆಲ್ಲ ಲಾಟ್ ಆಫ್ ಮೆಮರೀಸ್. ಆ್ಯಂಡ್ ದ ವೇ ಅವ್ರು ಹೆಂಗೆ ಕಮೆಂಟ್ ಮಾಡಿದಾರೆ ಆ ಪಪ್ಪ ಬಗ್ಗೆ ಅಂದರೆ ನಮ್ಮ ಹತ್ರ ಹೆಮ್ಮೆ. ಅವ್ರ ಮಗ ಆಗಿರೋದು, ಅವ್ರ ಜೊತೆ ಇದ್ದು ಅಷ್ಟು ವರ್ಷ ಅವ್ರ ಜೊತೆ ಬಾಳಿ ಅವರೇ ನಂಗೆ ಇಂಟ್ರೊಡ್ಯೂಸ್ ಮಾಡಿದ ಇಂಡಸ್ಟ್ರಿಯಲ್ಲಿ. ಎಸ್ ಹಂತ ಮಾತಾಡ್ತೇನೆ ಎಲ್ಲನೂ. ಸ್ಟಾರ್ಟಿಂಗ್ ಐ ವಾಂಟ್ ಟು ಸ್ಟಾರ್ಟ್ ಅಬೌಟ್ ಅಪ್ಪನ ಬಗ್ಗೆ ಒಂಚೂರು ಮಾತಾಡಿ, ದೆನ್ ಐ ವಿಲ್ ಕಮ್ ಟು ಯುವರ್ ಸ್ಟೋರಿ. ಅಪ್ಪ ನನಗೆ ಗೊತ್ತಿರೋಂಗೆ ಒಂಥರ ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟ್ರು. ಡೆನ್ಮಾರ್ಕ್ ಪ್ರಾಜೆಕ್ಟ್ನ ಅವರು ತೊಗೊಂಡಿದ್ದೇ ಒಂದು ಮಜಾ ಇದೆ ಅದು. ಸೊ ಆ ಪ್ರಾಜೆಕ್ಟ್ನ ಅವ್ರು ಮಾಡಿದ ಕಾಸರಗೋಡು ಮೂಲದವರಲ್ಲ, ಬೇಸಿಕಲಿ ಹುಟ್ಟಿದ ಕಾಸರಗೋಡು. ಆ್ಯಂಡ್ ಬಟ್ ಬೆಳೆದಿರಲ್ಲ ಎಲ್ಲ ಕಡೆ. ಬಿಕಾಸ್ ಅವ್ರ ತಂದೆ ಬಂದು ವಾಸ್ ವರ್ಕಿಂಗ್ ಫಾರ್ ಎಸ್ಒ ಇಂಡಿಯಾ. ಓಕೆ. ಸೊ ಹಿ ವಾಸ್ ಅದೊಂದು ಟ್ರಾನ್ಸ್ಫರಬಲ್ ಜಾಬ್. ನಮ್ಮ ತಾತ.
ದೆನ್ ಹಿ ಸೆಟಲ್ ಡೌನ್ ವೆನ್ ಅಂದರೆ 1967 ಕಸ್ತೂರ್ಬಾ ರೋಡಲ್ಲಿ ಸಾಯಿ ಸರ್ವಿಸ್ ಸೆಂಟರ್ ಅಂತ ಪೆಟ್ರೋಲ್ ಬಂಕ್ ತಗೊಂಡ್ರು ನಮ್ಮ ತಾತ. ಸೊ ಅವಾಗಿಂದ ದೇ ಸೆಟಲ್ ಡೌನ್ ಇನ್ ಬ್ಯಾಂಗ್ಳೂರ್. 1967 ಇಂದ ಬಂಕ್ ಸ್ಟಾರ್ಟ್ ಆಯಿತು. ಸೊ ಲಿಟಲ್ ಬಿಫೋರ್ ದಟ್ ಬ್ಯಾಂಗ್ಳೂರ್ ಸೆಟಲ್ ಆದರು. ಅದರ್ವೈಸ್ ತಾತ ವಾಸ್ ಆನ್ ಟ್ರಾನ್ಸ್ಫರಬಲ್ ಜಾಬ್, ಓಕೆ. SO India, ವಿಚ್ ಇಸ್ ನೌ ಹಿಂದೂಸ್ತಾನ್ ಪೆಟ್ರೋಲಿಯಂ. ಹಿಂದೂಸ್ತಾನ್, ಓಕೆ. ಅದಕ್ಕೆ ಆ ಬಂಕ್ ಅವ್ರಿಗೆ ಸಿಕ್ಕಿದ್ದು, ಬಿಕಾಸ್ ಹಿ ರಿಟೈರ್ಡ್ ಫ್ರಮ್ HP. Even now you are associated with that bank? ಇಲ್ಲ, ವಿ ಸೋಲ್ಡ್ ಇಟ್ ಟು ಪ್ರಕಾಶ್ ರೋಡ್ ಲೈನ್ಸ್. ಓಕೆ, ಓಕೆ. ಆ್ಯಂಡ್ ಅಪ್ಪ ಯೂಸ್ ಟು ಡೂ, ಅಂದರೆ ಅಪ್ಪ ಈ ಇಂಗ್ಲೀಷ್ ಡ್ರಾಮಾಗಳನ್ನ ಮಾಡೋರಂತೆ. ಅವರು ಸ್ಕೂಲಲ್ಲೂ ಡ್ರಾಮಾ ಮಾಡಿದ್ರು, ಲಾಟ್ ಆಫ್ ಪ್ಲೇಸ್ ಇವ್ರದ್ದು ಶೆರ್ಲಾಕ್ ಹೋಮ್ಸು, ಆಮೇಲೆ ಮರ್ಚೆಂಟ್ ಆಫ್ ವೆನಿಸ್ ಎಲ್ಲ. ಹೌದು, ಈಸ್ ಡನ್ ಲಾಟ್ ಆಫ್ ಪ್ಲೇಸ್. ಮರ್ಚೆಂಟ್ ಆಫ್ ವೆನಿಸ್ ನಾನು ಮಾಡಿದ್ದೀನಿ ಸ್ಕೂಲ್. ನೀವು ಮಾಡಿದ್ರಿ? ಹೌದು. ಆ್ಯಂಡ್ ಈಸ್ ಬೀನ್ ಇನ್ ಥಿಯೇಟರ್. ಅಪ್ಪ ವಾಸ್ ಆಲ್ವೇಸ್ ಇನ್ ಥಿಯೇಟರ್. ನಂತರ ಹಿ ಸ್ಟಾರ್ಟೆಡ್ ಒನ್ ಆಫ್ ದ ಫೌಂಡರ್ ಮೆಂಬರ್ಸ್ ಆಫ್ ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್ ಅಂತ, BLT. He and lot of senior artists. So and I think C.R. Simha ಅವರು ಹೌದು C.R. Simha uncle, the lot of people. C.R. Simha uncle was one of the main people to get Papa into the industry. ಹೌದು, ಪರಶುರಾಮ್. ಹೌದು ಅಣ್ಣವ್ರ ಜೊತೆ. ಹೌದು. That was a red carpet welcoming. Yes, absolutely. I think that was an iconic movie of Papa's that is still remembered. And that sophisticated villain. Yes. In that white suit. Yeah, white suit. Crisp and ಏನು ಅಪ್ಪ ಕ್ವಾಲಿಫಿಕೇಶನ್ ಏನು ಸರ್? he was the automobile engineer. ಆಟೋಮೊಬೈಲ್. ಹೆಂಗೆ ಇಂಗ್ಲೀಷ್ನಲ್ಲಿ ಅಷ್ಟು ಒಳ್ಳೆ ಹೋಲ್ಡಿತ್ತು ಸರ್? ಅವರು ಸ್ಟಡಿಡ್ ಇನ್ ಮಾನ್ಫೋರ್ಡ್ ಇಸ್ ಇನ್ ಏರ್ಕಟ್, ಸೇಲಂ ಇಂದ ಏರ್ಕಟ್. ಸೊ ಅಲ್ಲಿ ಚೈಲ್ಡ್ಹುಡಲ್ಲಿ ಅಪ್ಪ ಬಂದು ಬಾಕ್ಸರು. ಸೊ ಹಿ ಹ್ಯಾಡ್ ವೆರಿ ಗುಡ್ ಇಂಗ್ಲೀಷ್ ಟೀಚರ್ಸ್. ಅವಾಗ ಆಲ್ ಕಾನ್ವೆಂಟ್ ಎಜುಕೇಟೆಡ್ ಅಲ್ವಾ. ಸೊ ಹಿ ಡಿಡ್ ಲಾಟ್ ಆಫ್ ಪ್ಲೇಸ್, ಇಂಗ್ಲೀಷ್ ಪ್ಲೇಸ್ ಇನ್ ಸ್ಕೂಲ್. ಸೊ ಈಸ್ ಇಂಗ್ಲೀಷ್ ವಾಸ್ ಎಕ್ಸಲೆಂಟ್ ಆ್ಯಂಡ್ ಹಿ ಆಲ್ವೇಸ್ ಲೈಕ್ ಡ್ರಾಮಾ. ಸೊ ಏನಾಯಿತು, ಹಿ ಗಾಟ್ ಇನ್ ಟು ಬ್ಯಾಂಗ್ಳೂರ್ ಲಿಟಲ್ ಥಿಯೇಟರ್, BLT ಅಂತ. ಸೊ BLTಯಲ್ಲಿ ಇಲ್ಲಿ ನಮ್ಮ ಬಾಲ್ ಭವನ್ನು, ರವೀಂದ್ರ ಕಲಾಕ್ಷೇತ್ರ ಎಲ್ಲ ಕಡೆ ಪ್ಲೇಸ್ ಮಾಡೋರು. C.R. Simha ಅಂಕಲು, ಲಾಟ್ ಆಫ್ ಸೀನಿಯರ್ ಪೀಪಲ್, ಜಗದೀಶ್ ರಾಜ ಅಂತ, ಆಮೇಲೆ ಸೋ ಮೆನಿ ಪೀಪಲ್. ಸೊ ಹೀಗೆಲ್ಲ ಮಾಡ್ತು ಅವ್ರಿಗೆ. ಅಲ್ಲಿ ನನಗೆ ಬಂದಿರೋ ಒಂದು ರಿಸರ್ಚಲ್ಲಿ ಗೊತ್ತಾಗಿದ್ದ ಪ್ರಕಾರ C.R. Simha ಅವ್ರ ಟ್ರೂಪ್ನಲ್ಲಿ ಇದ್ದಂಥ ನಮ್ಮ ಚೆನ್ನ ಅಂತ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಇರುವಂಥ ಚೆನ್ನಣ್ಣ, ಅವರು ಇದನ್ನು ನೋಡಿ ಅಲ್ಲಿ ಮುಹೂರ್ತ ನಡೆಯೋ ಜಾಗ ಕೇಳಿ ಇಮಿಡಿಯೇಟ್ಲಿ ಸೆಲೆಕ್ಟ್ ಆಗಿ ಪರಶುರಾಮ್ ಚಿತ್ರದ ಮೂಲಕ ನಮ್ಮ ಅಶೋಕ್ ರಾವ್ ಸರ್ ನಮಗೆಲ್ಲ ಪರಿಚಯ ಆದರು ಚಿತ್ರರಂಗಕ್ಕೆ. ಆ್ಯಂಡ್ ಅಶ್ವಮೇಧ ಅವರು ಮಾಡಿದ ಇನ್ನೊಂದು ಸೆಕೆಂಡ್ ಫಿಲ್ಮ್, C.R. Simha ಅವರೇ ಅದರಲ್ಲೊಂದು ವಿಲನ್ನು, ವಿಷ್ಣುವರ್ಧನ್ ಅವ್ರ ಜೊತೆ ಮತ್ತೆ ಆಡಿತು ಕೋಗಿಲೆ, ಅಶೋಕ ಚಕ್ರ, ಟೈಗರ್ ಪ್ರಭಾಕರ್ ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಅಶೋಕ್ ರಾವ್ ಸರ್ ಮಾಡ್ಕೊಂಡು ಬಂದರು. ಇನ್ನು ಅವರ ಸಿನಿಮಾಗಿಂತ ಬಿಟ್ಟು ಪರ್ಸ್ನಲ್ ಆಗಿ ಮಾತಾಡೋದಾದ್ರೆ ಮದುವೆ ಯಾವಾಗಾಗಿದೆ ಅಶೋಕ್ ರಾವ್ ಸರ್? ಪಪ್ಪ ಗಾಟ್ ಮ್ಯಾರಿಡ್ ಇನ್ 1970. ಓಕೆ. ಲವ್ ಮ್ಯಾರೇಜ್ ಅವ್ರದ್ದು. ಓ, ಹೇಗೆ? ಅದೇ ಪೆಟ್ರೋಲ್ ಬಂಕ್ ಇತ್ತಲ್ಲ. ಸೊ ಅಮ್ಮ ಬೆಂಗಳೂರವ್ರೇನಾ? ಹೌದು, ಇಲ್ಲೇ ಬೆಂಗಳೂರಲ್ಲೇ ಪಪ್ಪ ಪೆಟ್ರೋಲ್ ಬಂಕ್ ಇತ್ತು. ಆ್ಯಂಡ್ ಅಪ್ಪಗೆ ಆಲ್ವೇಸ್ ಹ್ಯಾಡ್ ಫ್ಲೇರ್ ಫಾರ್ ದೀಸ್ ಇಂಪೋರ್ಟೆಡ್ ಕಾರ್ಸ್. ಸೊ ಹಿ ಹ್ಯಾಡ್ ಆಲ್ ದೀಸ್ ಹ್ಯೂಜ್ ಪ್ಲಿಮತ್ಸ್, ಡಾಜ್, ಸ್ಟುಡಿಬೇಕರ್ಸ್. ಅವಾಗೆಲ್ಲ ದೋಸ್ ಕಾರ್ಸ್ ಟ್ರೆಂಡ್ ಅವಾಗಲೇ. ಆ್ಯಂಡ್ ಗುಡ್ ಲುಕಿಂಗ್ ಮ್ಯಾನ್, ವೆರಿ ಹ್ಯಾಂಡ್ಸಮ್ ಫೆಲೋ, ಟಾಲ್, ಗುಡ್ ಲುಕಿಂಗ್ ಆ್ಯಂಡ್ ಬಾಕ್ಸರ್, ಫಿಟ್. ಸೊ ಅವರು ಮಾರಾಣಿಸ್ ಕಾಲೇಜ್ ಹತ್ರ ಹೋಗೋರಂತೆ. ಸೊ ನಮ್ಮ ತಾಯಿ ಬಂದು ಸ್ಟಡಿಂಗ್ ಇನ್ ಮಾರಾಣಿಸ್ ಕಾಲೇಜ್. ಸೊ ಅವ್ರು ನಮ್ಮ ತಾಯಿ ನಕ್ಬಿಟ್ಟು ಹೇಳೋರು ನಾವೆಲ್ಲ ಹುಟ್ಟಾದ್ಮೇಲೆ, ನಾನು ಐ ಫೆಲ್ ಫಾರ್ ದ ಕಾರ್, ನಾಟ್ ಫಾರ್ ಯು ಅಶೋಕ್ ಅಂತ. ಅಮ್ಮನ ಹೆಸರೇನು ಸರ್? ಭಾರತಿ ಅಂತ. ಓಕೆ. ಯಾವಾಗ ಮದುವೆ ಆಗಿದೆ ಅಪ್ಪ ಅಮ್ಮನು? 70. ನೀವು ಇಬ್ರು ಮಕ್ಕಳಲ್ಲ ಸರ್? ಹೌದು. ನೀವೇ ದೊಡ್ಡವರಾ? ಇಲ್ಲ, ನಮ್ಮ ಅಕ್ಕ ದೊಡ್ಡವರು. ಓಕೆ. ಆ್ಯಂಡ್ ನಾನು ಐ ಆಮ್ ದ ಸೆಕೆಂಡ್ ಚೈಲ್ಡ್. ಅಕ್ಕನ ಹೆಸರು ಸರ್? ಅದಿತಿ ಅಂತ. ಓಕೆ. ಅದಿತಿ ಮೇಡಮ್ ಎಲ್ಲಿದ್ದಾರೆ? ಬೆಂಗಳೂರು? ಅವ್ರು ಇಲ್ಲೇ ಇದ್ದಾರೆ. ಶಿ ಇಸ್ ಸೆಟಲ್ಡ್ ಡೌನ್ ಹಿಯರ್ ಓನ್ಲಿ, ನಾರ್ತ್ ಬೆಂಗಳೂರು. ಶಿ ಇಸ್ ಫೈನ್. ಸೊ ಓಕೆ, ನೀವು ಹುಟ್ಟಿದ ಮೇಲೆ ಅಥವಾ ಅಪ್ಪ ಅಮ್ಮ ಅಕ್ಕ ನೀವು ನಿಮ್ಮ ಪುಟ್ಟ ಬಾಲ್ಯ ಹೇಗಿತ್ತು ಸಿದ್ಧಾರ್ಥ? ತುಂಬ ಚೆನ್ನಾಗಿತ್ತು. ಹಿಂಗಂದರೆ ನಾವು ಐ ಸ್ಟಡೀಡ್ ಇನ್ ಸೊಫಾಯ ಹೈಸ್ಕೂಲ್ ಆ್ಯಂಡ್ ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್. ಸೊಫಾಯ ಹೈಸ್ಕೂಲ್ ಅಂದರೆ ಪ್ಯಾಲೇಸ್ ಗ್ರೌಂಡ್ಸ್. ಪ್ಯಾಲೇಸ್ ಇದು. ಅವ ಮನೆ ಇದ್ದಿದ್ದು ನಿಮ್ಮದು? ವಸಂತನಗರ್ ಫಸ್ಟ್ ಕ್ರಾಸ್. ಸೊ ಸೊಫಾಯಸಲ್ಲಿದ್ದಾಗ ಐ ವಾಸ್ ಇನ್ ವಸಂತನಗರ್. ಸೊ ಅಪ್ಪ ಬಿಡೋರು, ಅಲ್ಲಿಂದ ಬಂಕಿಗೆ ಹೋಗೋರು. ಇಲ್ಲಾಂದರೆ ನಾವು ವಿ ವುಡ್ ಗೋ ಇನ್ ಆಟೋ ಮ್ಯಾನ್ ವುಡ್ ಕಮ್ ಅಂಡ್ ಪಿಕಪ್. ಆಮೇಲೆ ಬರ್ತಾ ನಡ್ಕೊಂಡೇ 1 ಕಿಲೋಮೀಟ್ರು ಇಲ್ಲ. ನೀವು ಅಕ್ಕ ಇಬ್ರು? ಹೌದು. ಆಮೇಲೆ ಫ್ರೆಂಡ್ಸ್, ಅವ್ರು ಸ್ವಲ್ಪ ಸೀನಿಯರ್ ನಮ್ಮ ಅಕ್ಕ, ನಮ್ಮ ಸ್ಕೂಲಲ್ಲಿ 3 ವರ್ಷ. ಬಟ್ ನಡ್ಕೊಂಬರ್ತಾ ಇದ್ವಿ ಅವಾಗ. ಅದು ನೋ ಟ್ರಾಫಿಕ್ಕು ಏನಿಲ್ಲ, 1 ರೋಡ್ ಅಷ್ಟೇ. ಸೊ ದಟ್ ವಾಸ್ ಸ್ಕೂಲಿಂಗ್ ಇನ್ ಸೊಫಾಯಸ್. ಅಲ್ಲಿಂದ ಸೊಫಾಯಸ್ ಹ್ಯಾಡ್ ಬಾಯ್ಸ್ ಅವಾಗ ಓನ್ಲಿ ಟಿಲ್ 3rd ಸ್ಟ್ಯಾಂಡರ್ಡ್. ಸೊ ಅವಾಗ ಐ ಮೂವ್ ಟು ಸೆಂಟ್ ಜೋಸೆಫ್ಸ್ ಬಾಯ್ಸ್ ಹೈಸ್ಕೂಲ್, ಮ್ಯೂಸಿಯಂ ರೋಡ್. ಅಲ್ಲಿ ಐ ಫಿನಿಶ್ ಮೈ ಸ್ಕೂಲಿಂಗ್ ದರ್.
ಸೊ ಹೌ ವಾಸ್ ಯುವರ್ ನಿಮ್ಮ ಸ್ಕೂಲಲ್ಲಿ ಹೇಗಿದ್ರಿ Fantastic. ನೀವು? Oh, I was a good student till I think mid school. I was also involved in theatre. I also done plays ಇಲ್ಲಿ ಸ್ಕೂಲಲ್ಲ? school ಅಲ್ಲಿ, but not as much as dad. ಓಕೆ. Dad was. ಬಟ್ ನಿಮಗೆ ಇಂಟ್ರೆಸ್ಟ್ ಇತ್ತು, ಆ್ಯಕ್ಟಿಂಗ್ ಎಲ್ಲ ಇಂಟ್ರೆಸ್ಟ್ ಇತ್ತು? 1989 ಅಲ್ಲಿ ಇದು ಅಪ್ಪ ಅವಾಗ ಬಿಕಾಸ್ ಆಫ್ CR ಸಿಂಹ ಅಂಕಲ್ ಈ ವಾಸ್ ಇಂಟ್ರೊಡ್ಯೂಸ್ ಆಗಿದ್ರು ಇದು ಪರಶುರಾಮ್ ಪಿಕ್ಚರಲ್ಲಿ. ಸೊ ಸ್ವಲ್ಪ ಅವಾಗ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದೆ. ಐ ವಾಸ್ 13-14 ಅವಾಗ. ಓಕೆ. ಅದರಿಂದ ಐ ಗಾಟ್ ಲಿಟಲ್. ಓಕೆ. ಅಂದರೆ ಸ್ಕೂಲಲ್ಲಿ ನೀವು ನಿಮ್ಮ ಅಕಾಡೆಮಿಕ್ಸ್ ಇರ್ಬೋದು ಇಲ್ಲ ಈ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲೆಲ್ಲ ಹೇಗಿದ್ರಿ? ಗುಡ್. ಓಕೆ. ಗುಡ್. ಥಿಯೇಟ್ರು ಪ್ಲೇ ಎಲ್ಲ ಮಾಡ್ತಾಯಿದ್ದೆ ಸ್ಕೂಲಲ್ಲಿ, ಚೆನ್ನಾಗಿತ್ತು. ಆ್ಯಂಡ್ ಗುಡ್ ಸ್ಕೂಲ್. ಅಪ್ಪ ಅಂದ ತಕ್ಷಣ ಎಲ್ಲ ಮಕ್ಳಿಗೂ ಅಪ್ಪನೇ ಮೊದಲನೇ ಹೀರೋ. ಸೊ ನಿಮ್ಮ ಅಪ್ಪ ಅಂತ ಫಸ್ಟ್ ಏನು ನೆನಪು ಬರುತ್ತೆ ನಿಮಗೆ? ಫಸ್ಟ್ ಥಾಟ್ ಅಂದರೆ ಅವರು ಅವಾಗ ಬುಲೆಟ್ ಬೈಕಲ್ಲಿ ಬಂದು ನನಗೆ ಸ್ಕೂಲಲ್ಲಿ ಪಿಕಪ್ ಮಾಡೋರು. ಓ, ಅದು ಆ ಪರ್ಸ್ನಾಲಿಟಿ, ಆ ಕಲರ್ ಬುಲೆಟಲ್ಲಿ ಬಂದರೆ. ಸೊ ನಿಮ್ಮ ಹತ್ರ ಬುಲೆಟ್ ನೋಡಿದೆ. ಹೌದು. ಸೊ ಅದು ಆ ನೆನಪಿದೆ. ಆಮೇಲೆ ಪ್ಲಸ್ ಇಷ್ಟು ಕಮ್ ಪ್ಲಿಮತ್ ಅಂತ ಒಂದು ಗಾಡಿ ಇತ್ತು ಅವ್ರ ಹತ್ರ. ಸೊ ಆ ಗಾಡಿಯಲ್ಲಿ ಬಂದು ಪಿಕಪ್ ಮಾಡೋರು. ದೋಸ್ ಆರ್ ಚೈಲ್ಡ್ಹುಡ್ ಮೆಮೊರೀಸ್. ಆ ಚೈಲ್ಡ್ಹುಡ್ಡಲ್ಲಿ ಇವಾಗ ಅಪ್ಪ ಅಮ್ಮ ನೀವು ಅಕ್ಕ ಎಲ್ಲ ಈ ಹಾಲಿಡೇ ಹೋಗ್ತಾ ಇದ್ದು, ಔಟಿಂಗ್ ಹೋಗ್ತಾ ಇದ್ದು, ಎನಿ ದೋಸ್ ಮೆಮೊರೀಸ್ ಸರ್? ಸಿಕ್ಕಾಪಟ್ಟೆ ಮಾಡಿದ್ದೀವಿ. ಎಲ್ಲ ಕಡೆ ಹೋಗಿದ್ದೀವಿ. ಕೂರ್ಗು, ಊಟಿ, ಚಿಕ್ಕಮಂಗ್ಳೂರು, ಸಿಕ್ಕಾಪಟ್ಟೆ ಹೋಗಿದ್ದೀವಿ. ಅಪ್ಪನೇ ಡ್ರೈವ್ ಮಾಡೋರು? ಅಪ್ಪನೇ ಡ್ರೈವ್ ಮಾಡೋರು. ಅಪ್ಪ ಡ್ರೈವಿಂಗು, ಮಮ್ಮಿ ಮುಂದೆ, ನಾನು ನಮ್ಮ ಅಕ್ಕ ಹಿಂದೆ. ಅಪ್ಪಂಗೆ ಡ್ರೈವಿಂಗ್ ಪ್ಯಾಷನ್? ಸಿಕ್ಕಾಪಟ್ಟೆ, ತೀರಾ ಪ್ಯಾಷನ್. ಅದಕ್ಕೆ ಈ ಆಟೋಮೊಬೈಲ್ ಇಂಜಿನಿಯರ್ ಅಲ್ಲ. ಆ್ಯಂಡ್ ಗರಾಜು ಇತ್ತು, ಪೆಟ್ರೋಲ್ ಬಂಕು ಇತ್ತು. ಸೊ ಕಾರ್ಸ್ ವಾಸ್ ಪ್ಯಾಷನ್ ಅವ್ರಿಗೆ, ತೀರಾ ಪ್ಯಾಷನ್. ಅಪ್ಪ ಎಷ್ಟು ಜನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿ? ಅವರು 4 ಜನ ಅಣ್ಣ ತಮ್ಮದ್ರು. 3 ಅಪ್ಪ ವಾಸ್ ದ ಫಸ್ಟ್. ಓ, ದೊಡ್ಡವರು ಅಪ್ಪ. ನಮ್ಮ 3 ಜನ ತಮ್ಮಂದಿರು. ಸೊ ನೋ ಸಿಸ್ಟರ್ಸ್? ಇಲ್ಲ, ಬರೀ ಬ್ರದರ್ಸ್ ಅಷ್ಟೇ. ಈಗ ಅಪ್ಪ ಬ್ರದರ್ಸ್ ಎಲ್ಲ ಎಲ್ಲಿದ್ದಾರೆ? ಅವರು ಸಿಂಗಪೂರ್ ಸಿಟಿಸನ್ಸ್. ಓ, ಅವ್ರು ಅಲ್ಲೇ ಸೆಟ್ಲ್ ಆಗಿದ್ದಾರೆ. 3 ಜನನೂ ಅಲ್ಲೇ. 35 ವರ್ಷ ಆಯಿತು, 30 ವರ್ಷ ಮೇಲೆ ಆಯಿತು. ಅಲ್ಲೇ ಇದ್ದಾರೆ? ಹೌದು. ನಿಮ್ಮ ಚಿಕ್ಕಪ್ಪ? ಹೌದು. ಓಕೆ. 3 ಜನನೂ ಅಲ್ಲೇ. ನಿಮ್ಮ ಅಕ್ಕ ಏನು ಓದಿದ್ದು, ಎಲ್ಲಿ ಓದಿದ್ದು? ಅವರು ಸೊಫಾಯಸಲ್ಲೇ ಓದಿದ್ದು. ಕಾಲೇಜಿಂಗು? ಇನ್ ಮಾರಾಣಿಸ್. ಓಕೆ. ನಿಮ್ಮದು ಕಾಲೇಜು ಸರ್? ಶೇಷಾದ್ರಿಪುರಂ ಕಾಲೇಜ್. ಶೇಷಾದ್ರಿಪುರಮಲ್ಲಿ ಇವರ ಕಾಮರ್ಸ್ ಸ್ಟೂಡೆಂಟ್. ಹೇಗಿದ್ರಿ ಕಾಲೇಜ್ ಡೇಸಲ್ಲಿ? ಹೇಗಿದ್ರಿ ಸಿದ್ಧಾರ್ಥ? ನಾನು ಅಷ್ಟೊತ್ತಿಗೆ ಆಗಲೇ ಸ್ಟಾರ್ಟೆಡ್ ಮೈ ಓನ್, ನಮ್ಮ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಏನು ಬಿಸ್ನೆಸ್? ಗರಾಜ್. ಅಪ್ಪ ಲೈನಲ್ಲೇ. ಓಕೆ. ಅವಾಗ ಅಪ್ಪ ಗಾಡಿ ಇಂಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ. 1991 ಗಾಡಿ ಕಾರ್ಸ್ ಇಂಪೋರ್ಟ್ ಮಾಡ್ತಾ ಇದ್ದೀನಿ ಸಿಂಗಾಪುರಿಂದ, ದುಬೈಯಿಂದ. ಸೊ ನನ್ನ ಸ್ವಂತ ಗರಾಜ್ ಓಪನ್ ಮಾಡಿದೆ 91. ಓಕೆ. ದೆನ್ ಸೊ ಬೆಳಗ್ಗೆ ಹೊತ್ತು ನನ್ನ ಶೇಷಾದ್ರಿಪುರಂ ಕಾಲೇಜ್ ಜಾಯಿನ್ ಆಗಿದ್ದು ಏನಕ್ಕೆ ಅಂದರೆ ಅದು 7:30 ಸ್ಟಾರ್ಟ್ ಆಗಿ 12 ಗಂಟೆಗೆ ಮುಗಿಯೋದು. ಸೊ ಸೇಟು ಕಾಲೇಜ್ ಅನ್ನೋರು. ಸೊ ಎವ್ರಿಬಡಿ ವರ್ಕಿಂಗ್ ಕ್ಲಾಸ್ ಪೀಪಲ್ ಎಲ್ಲ ಅಲ್ಲೇ ಹೋಗೋರು. ಸೊ ನಾನು 12 ಗಂಟೆಗೆಲ್ಲ ಆಫೀಸ್ಗೆ ಹೋಗ್ಬಿಡ್ತಿದ್ದೆ. 8 ಗಂಟೆಗೆ ಮನೆಗೆ ಹೋಗ್ತಾಯಿದ್ದೆ. ಇಟ್ಸ್ ವೆರಿ ನೈಸ್. ಆ್ಯಂಡ್ ಐ ಆಲ್ಸೋ ಸ್ಟಾರ್ಟೆಡ್. ಅಪ್ಪ ಗಾಡಿ ಇಂಪೋರ್ಟ್ ಮಾಡೋರು. ನಾನು ರ್ಯಾಲಿಂಗ್ ಸ್ಟಾರ್ಟ್ ಮಾಡಿಬಿಟ್ಟೆ ಬೈಕಲ್ಲಿ. ರೇಸಿಂಗು, ರ್ಯಾಲಿಂಗು, ಹಿಲ್ ಕ್ಲೈಂಬು. ಸೊ 1991, 92, 93 ನಾನು ಐ ಹ್ಯಾವ್ ಡನ್ ಆಲ್ ದ ನ್ಯಾಷನಲ್ ಇವೆಂಟ್ಸ್ ಇನ್ ಇಂಡಿಯಾ ಬೈಕಲ್ಲಿ, RX. ಅಂದರೆ ಹೆಂಗೆ ಸರ್ ಅದ್ರ ಬಗ್ಗೆ ಹೆಂಗೆ ಪ್ಯಾಷನ್ ಬಂದಿದ್ದು ನಿಮಗೆ? ನಮ್ಮ ಏರಿಯಾ ಫ್ರೆಂಡ್ಸು ಅಷ್ಟೊತ್ತಿಗೆ ನಾವು ಎಡ್ ಮೂವ್ ಟು ಮಲ್ಲೇಶ್ವರಮಲ್ಲಿ 17 ಕ್ರಾಸ್ ಛಾಯಾ ನರ್ಸಿಂಗ್ ಹೋಮ್ ಎದುರುಗಡೆ. ಓಕೆ. ಅಶೋಕ್ ಫಾರ್ಮ್ ಆಯ್ತು. ಹೌದು. ಅದು ನಮ್ಮ ತಾಯಿ ಸ್ಟಾರ್ಟ್ ಮಾಡಿದ್ದು. ಅಶೋಕ್ ಫಾರ್ಮ್? ಹೌದು. ನಾನು ಐ ವಾಸ್ ಇನ್ನೂ ಓದ್ತಾ ಇದ್ದೆ. ಆಮೇಲೆ ನನ್ನ ಸ್ವಂತ ಬಿಸ್ನೆಸ್ ಇತ್ತು, ಅಪ್ಪದು ಬಿಸ್ನೆಸ್ ಇತ್ತು. ನಮ್ಮ ಕಾರ್ ಇಂಪೋರ್ಟ್ ಮಾಡ್ತಾ ಇದ್ವಿ. ಪ್ಲಸ್ ಅಮ್ಮದ ಮೆಡಿಕಲ್ ಶಾಪ್ ಬಿಸ್ನೆಸ್ ಇತ್ತು. ಸೊ ಎಲ್ಲರೂ ಅವ್ರವ್ರ ಝೋನಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ರು.